Hello children everybody, I welcome to the English 6th standard lesson, how do bees make honey. I hope all of you are fine in your homes children. Today I am going to teach a new lesson, how do bees make honey. Do you know bees children? And I think know the sweet of honey, isn't it children? ನೀವೆಲ್ಲರೂ ಸಹ ಹನಿ ಬೀಸನ್ನು ನೋಡಿರ್ತೀರಾ, ಅಷ್ಟೇ ಅಲ್ಲ ಹನಿಯಂತಹ ಸ್ವೀಟನ್ನು ಸೌದಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟ್ ಗೋ ಟು ದ ಲೆಸನ್ ಚಿಲ್ಡ್ರನ್, ಹೌ ಡು ಬೀಸ್ ಮೇಕ್ ಹನಿ. ಈ ಒಂದು ಗದ್ಯದಲ್ಲಿ ನಾವು ಬೀಸ್ ಅಂದರೆ ಜೇನುನೊಣಗಳು ಯಾವ ರೀತಿಯಾಗಿ ಒಂದು ಜೇನುತುಪ್ಪವನ್ನು ಮಾಡ್ತವೆ, ಅಷ್ಟೇ ಅಲ್ಲ ನಮಗೆ ಯಾವ ರೀತಿ ಅದು ಕೊಡುಗೆಯಾಗಿ ಪರಿಣಾಮವನ್ನು ಬೀರಿದೆ, ನಾವು ಅದನ್ನು ಎಷ್ಟರ ಮಟ್ಟಿಗೆ ಒಂದು ಔಷಧೀಯ ರೂಪದಲ್ಲಿ ಈ ಒಂದು ಜೇನುತುಪ್ಪವನ್ನು ಬಳಕೆ ಮಾಡ್ಕೊಳ್ತೀವಿ. isn't it children? Honey is used as a medicine nowadays. Before going to this lesson, look at the pre-preparatory activity children. Some of the 4 pictures are there in this activity, and look at the pictures and match with the words. In the first picture we are seeing the honey bee. Honey bees are looking too cute and it is very harmful too also, isn't it? ನೋಡಲಿಕ್ಕೆ ಎಷ್ಟು ಕ್ಯೂಟ್ ಆಗಿರುತ್ತೋ ಅಷ್ಟೇ ಹಾರ್ಮ್ಫುಲ್ ಆಗಿರುತ್ತೆ. ಏಕೆಂದರೆ ವೆನ್ ಇಟ್ ಬೈಟ್ಸ್, ನಮಗೆ ಅದೇನಾದರೂ ಕಚ್ಚಿತು ಅಂತಂದರೆ ಅಲ್ಲಿ ನಮಗೆ ದಪ್ಪ ಆಗಿರ್ತಕ್ಕಂಥ ಗುಳ್ಳೆ ಬರುತ್ತೆ. ಅಷ್ಟೇ ಅಲ್ಲ, ಸಾವಿರಾರು ಜೇನುನೊಣಗಳು ಕಚ್ಚಿದ್ರು ಅಂದರೆ ಮನುಷ್ಯ ಸತ್ತು ಕೂಡ ಹೋಗ್ತಾನಂತೆ. ಸೊ ದ ಫಸ್ಟ್ ಪಿಕ್ಚರ್, ಇಟ್ ಈಸ್ ಎ ಹನಿ ಬಿ, ಮಾರ್ಕ್ ವಿತ್ ದ ಹನಿ ಬಿ ಚಿಲ್ಡ್ರನ್. ಆ್ಯಂಡ್ ದ ಸೆಕೆಂಡ್ ಪಿಕ್ಚರ್, ಲುಕ್ ಅಟ್ ಆಲ್ ಆಫ್ ಯು, ಸಮ್ ಆಫ್ ದ ಪೀಪಲ್ಸ್ ಆರ್ ಮೇಕಿಂಗ್ ಹನಿ ದೇರ್. ಅಲ್ಲಿ ಸೆಕೆಂಡ್ ಪಿಕ್ಚರಲ್ಲಿ ಕೆಲವೊಂದು ಜನರು ಸೇರಿಕೊಂಡು ಜೇನುತುಪ್ಪವನ್ನು ತಯಾರಿಸ್ತಾ ಇದ್ದಾರೆ. ಅದರ ಜೊತೆ ಲೈನನ್ನು ಹಾಕಿಬಿಟ್ಟು ಡ್ರಾ ದ ಲೈನ್ಸ್ to D. And go to the third picture. There is a picture of a honeycomb. honeycomb ಅಂತ ಹೇಳ್ತಾರೆ. ಅದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ. ನಾವು ಅಕಸ್ಮಾತಾಗಿ ಜೇನುನ ಹುಟ್ಟನ್ನು ತೆಗೆದುಕೊಂಡು ಬಂದಾಗ ಅದರಲ್ಲಿ ಮೇಣದಂಥ ಒಂದು ಅಂಶ ಉಳ್ಕೊಳ್ಳುತ್ತೆ. ಆ ಮೇಣದಂಥ ಒಂದು ಅಂಶವನ್ನು ನಾವು ಏನು ಮಾಡ್ತೀವಿ, ಹಿಂಡಿ ಅಂದರೆ ಸ್ಕ್ವೀಸಿಂಗ್. ವೆನ್ ವಿ ಆರ್ ಸ್ಕ್ವೀಸ್ ಟು ದ honeycomb and we get the honey from that one, and when we are seeing very nearest to that honeycomb, ನಾವು ತುಂಬ ಹತ್ತಿರದಿಂದ ತುಂಬ ಕೀನಾಗಿ ಅಬ್ಸರ್ವ್ ಮಾಡಿದಾಗ we see that the honeycombs are in the rectangular shape. ನಿಮ್ಮ ಮನೆಗಳಲ್ಲಿ, ಹತ್ತಿರದ ಮನೆಗಳಲ್ಲಿ ಈ ಹನಿ ಕೂಂಬುಗಳು ಸಿಕ್ಕರೆ ನೋಡಿ ಮಕ್ಕಳೇ, ದೇರ್ ಆರ್ ದ ಹನೀಸ್ ಫಿಲ್ಡ್ ದ ಹನಿ ಇನ್ ದಟ್ ಕೂಂಬ್. ಆ ಹನಿ ಬೀಸ್ ಏನು ಮಾಡುತ್ತೆ, ಹನಿನ ತೊಗೊಂಡು ಬಂದು ಆ ಹನಿ ಕೂಂಬಲ್ಲಿ ಫಿಲ್ ಮಾಡುತ್ತೆ. ಸೊ ಯು ಹ್ಯಾವ್ ಟು ಡ್ರಾ ದ ಲೈನ್ಸ್ ಫ್ರಮ್ 3 to A and go to the picture 4. There is a honey bee. That is a beehive. Look at the picture all of you. We are seeing number of honeys, isn't it? Number of bees, honey bees, and they are rounding around the beehive. ಆ ಜೇನು ಗೂಡಿನ ಸುತ್ತ ವೀ ಅಂತ ತಿರುಗ್ತಾನೆ ಇರ್ತವೆ. ಇನ್ನು ಅಕಸ್ಮಾತ್ ನಾವೇನಾದರೂ ಅಲ್ಲಿ ಹೋದರೆ ಅಯ್ಯೋ ಹತ್ರ ಹೋಗೋದು ಬೇಡ, ಅವು ಬೆರೆಸ್ಕೊಂಬರ್ತವೆ ಅಂತ ನಾವೇನು ಮಾಡ್ತೀವಿ, ಹೊಡ್ ಬರ್ತೀವಿ. So look at that is very cute. That is made up of a nature. So draw the line from the 4 to B. Okay children, next go to the passage all of you. I am going to read a lesson now, why honey bee is used for. And while reading a lesson, we are getting the answers for the first question, what is honey is used for. Okay children, please go through the lesson all of you. Honey is the oldest sweet used by people. It is a natural sugar made by bees. It contains sugar, proteins, iron and calcium. We can digest honey very easily. It calms a cough and soothes a sore throat. It is also known for its ability to kill bacteria. Okay children, read 3 or 4 times in your homes. Honey is the oldest sweet used by the people. ತುಂಬ ಹಿಂದಿನಿಂದಲೂ ಜನಗಳು ಯೂಸ್ ಮಾಡ್ತಾ ಬಂದಿರತಕ್ಕಂತಹ ಒಂದು ಸಿಹಿ ಅಂತ ನಾವಿದನ್ನು ಹೇಳ್ಬೋದು. ಅಷ್ಟೇ ಇಲ್ಲ, ಕೀಟಗಳ ಉತ್ಪಾದಿತ ಆಹಾರ ಅಂತಂದರೆ ನಾವು ಜೇನು ಅಂತ ಹೇಳ್ತೀವಿ. ಹನಿ ಬಿ ಈಸ್ ಒನ್ ಆಫ್ ದ ಇನ್ಸೆಕ್ಟ್. ಹನಿ ಬಿ ಒಂದು ಕೀಟ. ಇಟ್ ಈಸ್ ಆ್ಯನ್ insect. Honey bee is an insect. It is made a honey. ಅದು ಹನಿಯನ್ನು, ಜೇನುತುಪ್ಪವನ್ನು ತಯಾರು ಮಾಡುತ್ತೆ. ಹಾಗಾಗಿ ವಿಚ್ ಇಸ್ ದ ಸ್ವೀಟ್ ಮೇಡ್ ಬೈ ಎ ಹನಿ ಅಂತ ಹೇಳಿದ್ರೆ ಹನಿ ಬಿ ಅಂತ ಹೇಳಿದ್ರೆ ಹನಿ ಅಂತ ನಾವು ಹೇಳಬಹುದು. ಸೊ ಇಟ್ ಈಸ್ ಅ ನ್ಯಾಚುರಲ್ ಶುಗರ್ ಮೇಡ್ ಬೈ ದ ಬೀಸ್. ಸೊ ಇಟ್ ಕಂಟೈನ್ಸ್ ಶುಗರ್, ಪ್ರೋಟೀನ್ಸ್, ಐರನ್ ಆ್ಯಂಡ್ ಕ್ಯಾಲ್ಶಿಯಂ. ಈ ಒಂದು ಹನಿನಲ್ಲಿ ನಾವು ಶುಗರ್ ಅಂದರೆ ಸಕ್ಕರೆ ಅಂಶ,
ಪ್ರೋಟೀನ್, ಅಯನ್ ಮತ್ತು ಕ್ಯಾಲ್ಶಿಯಂ ಅಂಶಗಳನ್ನು ನಾವು ನೋಡ್ಬೋದು. ವಿ ಕ್ಯಾನ್ ಡೈಜೆಸ್ಟ್ ಹನಿ ವೆರಿ ಈಸಿಲಿ. ನೋಡಿ, ಈ ಹನಿ ನಮಗೆ ಸುಲಭವಾಗಿ ಜೀರ್ಣಕ್ರಿಯೆ ನಡೆಯುವಲ್ಲಿ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ಇಟ್ ಕಾಮ್ಸ್ ಅ ಕಾಫ್ ಆ್ಯಂಡ್ ಸೂಟ್ಸ್ ಅ ಸೋರ್ ಥ್ರೋಟ್. ಕೆಮ್ಮು ಬಂದಾಗ, ಒಣ ಕೆಮ್ಮಿದ್ದಾಗ ಮತ್ತು ನಮ್ಮ ಗಂಟಲಲ್ಲಿ ಏನಾದರೂ ಕಿರಿಕಿರಿ ಇದ್ದಾಗ ಗಂಟಲಿನ ಒಂದು ಕೆರೆತವನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ನಮ್ಮಲ್ಲಿರ್ತಂಥ ಕೆಮ್ಮನ್ನು ಕಡಿಮೆ ಮಾಡುತ್ತೆ ಈ ಒಂದು ಹನಿ. ಅಂದರೆ ಹನಿ ಈಸ್ ಯೂಸ್ಡ್ ಆ್ಯಸ್ ಎ ಮೆಡಿಕಲ್ ಪರ್ಪಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಫಾರ್ ಇಟ್ಸ್ ಎಬಿಲಿಟಿ ಟು ಕಿಲ್ ಬ್ಯಾಕ್ಟೀರಿಯಾ. ನಮ್ಮಲ್ಲಿರ್ತಕ್ಕಂಥ ರೋಗಾಣುಗಳನ್ನು ಇದು ಕೊಲ್ಲುವಲ್ಲಿ ಸಹ ಸಹಾಯವನ್ನು ಮಾಡುತ್ತೆ. ಓಕೆ ಚಿಲ್ಡ್ರನ್, ವಾಟ್ ಈಸ್ ಹನಿ ಈಸ್ ಯೂಸ್ಡ್ ಫಾರ್? ಹನಿ ಈಸ್ ಯೂಸ್ಡ್ ಫಾರ್ ಮೆಡಿಸಿನ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಂಟೈನ್ಸ್ ಶುಗರ್, ಪ್ರೋಟೀನ್ಸ್, ಅಯನ್ ಆ್ಯಂಡ್ ದ ಕ್ಯಾಲ್ಶಿಯಂ. ಅಷ್ಟೇ ಅಲ್ಲ, ಇದರಲ್ಲಿ ಎಲ್ಲ ಒಂದು ಪೋಷಕಾಂಶಗಳು ಸಹ, ನ್ಯೂಟ್ರಿಯೆಂಟ್ಸ್, ಇಟ್ ಕಂಟೈನ್ಸ್ 2 or 3 ನ್ಯೂಟ್ರಿಯೆಂಟ್ಸ್ ಇನ್ ಎ ಹನಿ. ಹನಿನಲ್ಲಿ ನಾವು 2 ಅಥವಾ 2ಕ್ಕಿಂತ ಹೆಚ್ಚು ಒಂದು ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ. ಓಕೆ ಚಿಲ್ಡ್ರನ್, ಗೋ ಟು ದ ನೆಕ್ಸ್ಟ್ ಪ್ಯಾಸೇಜ್. ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಫ್ಲವರ್, ಆಲ್ ಆಫ್ ಯು. ದ ಸ್ಟ್ರಕ್ಚರ್ ಆಫ್ ಎ ಹನಿ ಬಿ. Honey bee is sucking a nectar from the flower. Isn't it children? That is having a ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಟಂಗ್. ಅದಕ್ಕೆ ಕೊಳವೆಯಂತಹ ಆಕಾರದ ನಾಲಿಗೆಯನ್ನು ಅದು ಒಳಗೊಂಡಿದೆ. ಅದರ ಸಹಾಯದಿಂದ ಇಟ್ ಸಕ್ ದ ನೆಕ್ಟರ್, ಅಂದರೆ ಆ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಟಂಗಿಂದ ಅದು ಸಕ್ ಮಾಡುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ ನೆಕ್ಟರನ್ನು. ಹೀರ್ಕೊಂಡು ಅದು ಹೂವು ಅಂದರೆ ಸುಮಾರು ಇಟ್ ಫ್ಲೈಸ್ 25 kilometers ಅರೌಂಡ್ ಎ ಡೇ. ಒಂದು ದಿನಕ್ಕೆ 25 kilometers ಅದು ಹಾರುತ್ತೆ. ಹಾರಿ ಅದು ಏನು ಮಾಡುತ್ತೆ, ಒಂದು ನೆಕ್ಟರನ್ನು ಕಲೆಕ್ಟ್ ಮಾಡುತ್ತೆ ಮಕ್ಕಳೇ. And go to the second lesson, all of you, second passage of this lesson. Let us now learn about making honey. Honey making is not very simple. Honey bees start the honey making process by visiting flowers and collecting nectar. They gather nectar in the spring when most flowers and plants are in bloom. They use their long tube-like tongues to suck the nectar out of the flowers. They store the nectar in their stomachs, means honey sacs, and carry it to the beehive. While inside the bee's stomach for about half an hour, the nectar mixes with the proteins and enzymes produced by the bees. The nectar is converted. Shall we stop to the bees, children, there? ಲೆಟ್ ಅಸ್ ಲರ್ನ್ ಅಬೌಟ್ ಮೇಕಿಂಗ್ ಹನಿ. ಮಕ್ಕಳೇ, ಹಾಗಾದರೆ ಇವತ್ತು ಜೇನು ಯಾವ ರೀತಿ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹನಿ ಮೇಕಿಂಗ್ ಈಸ್ ನಾಟ್ ಎ ವೆರಿ ಸಿಂಪಲ್. ನೀವು ಅಂದ್ಕೊಂಡಿರೋ ಹಾಗೆ ಜೇನುತುಪ್ಪ ತಯಾರಾಗ್ತಕ್ಕಂಥದ್ದು ಅಷ್ಟು ಸಿಂಪಲ್ ಅಲ್ಲ. ನೋಡೋಣ ಹನಿ ಬೀ ಯಾವ ರೀತಿ ಕಷ್ಟಪಡುತ್ತೆ ಅನ್ನೋದನ್ನು. ಹನಿ ಬೀ ಸ್ಟಾರ್ಟ್ಸ್ ದ ಹನಿ ಮೇಕಿಂಗ್ ಪ್ರೋಸೆಸ್. ಹನಿ ಬೀಸ್ ಏನು ಮಾಡುತ್ತೆ, ಪ್ರಪ್ರಥಮವಾಗಿ ಒಂದು ಹನಿ ಮೇಕಿಂಗ್ ಪ್ರೋಸೆಸ್ಸನ್ನು, ಅಂದರೆ ಫ್ಲವರ್ ಟು ಫ್ಲವರ್, ಇಟ್ ಫ್ಲೈಸ್ ಫ್ರಮ್ ಫ್ಲವರ್ ಟು ಫ್ಲವರ್ ಆ್ಯಂಡ್ ಇಟ್ ರನ್ಸ್ ಓವರ್ 25 kilometers ಅರೌಂಡ್ ಎ ಡೇ. ಒಂದು ದಿನಕ್ಕೆ 25 kilometers ಹಾರವಷ್ಟು ಸಾಮರ್ಥ್ಯವನ್ನು ಆ ಹನಿ ಬೀ ಒಳಗೊಂಡಿರುತ್ತಂತೆ. ಅದು ಅಷ್ಟು ದೂರ ಹಾರಿ ಪ್ರತಿಯೊಂದು ಹೂವಿನಿಂದನೂ ಸಹ ನೆಕ್ಟರನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಂದರೆ ಪರಾಗ ಅಥವಾ ಮಕರಂದ ಅಂತ ಹೇಳ್ತೀವಿ. ಅದನ್ನು ಕಲೆಕ್ಟ್ ಮಾಡಿಕೊಂಡು ದೆ ಗ್ಯಾದರ್ ನೆಕ್ಟ್, ಅದು ಕುಡಿಯುತ್ತೆ. ಅದನ್ನು ಕುಡಿದ್ಬಿಟ್ಟು ಸೀದಾ ಸ್ಟಮಕ್ಕಿಗೆ ಹೋಗುತ್ತೆ ಅದು ನೆಕ್ಟರ್, ಮಕರಂದ. ಆ್ಯಂಡ್ in most of the days it collect the nectar in the time of the spring. ಸ್ಪ್ರಿಂಗ್ ಅಂದರೆ ಗೊತ್ತಲ್ಲ, ವಸಂತ ಮಾಸ. ಅಂದರೆ ಆ ಕಾಲದಲ್ಲಿ ದ ಫ್ಲವರ್ಸ್ ಆರ್ ಬ್ಲೂಮ್ ಇನ್ ಎವ್ರಿವೇರ್. ನಾವು ನೋಡಿದ್ದೀವಿ, ಫ್ಲವರ್ಸ್ ಎಲ್ಲ ಕಡೆನೂ ಬ್ಲೂಮ್ ಆಗಿರುತ್ತೆ, ಅಂದರೆ ಹರಳಿರುತ್ತೆ. ಆ್ಯಂಡ್ ದೇ ಯೂಸ್ ದ ಲಾಂಗ್ ಟ್ಯೂಬ್ ಲೈಕ್ ಟಂಗ್ಸ್. ನಾನು ನಿಮಗೆ ಹೇಳಿದೆ, ಕೊಳವೆ ಆಕಾರದ ಆ ಒಂದು ನಾಲಿಗೆಯನ್ನು ಅದು ಒಳಗೊಂಡಿದೆ. ಅದರ ಸಹಾಯದಿಂದ ದೆ ಸಕ್ ದ ನೆಕ್ಟರ್ ಫ್ರಮ್ ಫ್ಲವರ್ ಟು ಫ್ಲವರ್. ಅದು ಒಂದೊಂದು ಹೂವಿನಿಂದ ಮಕರಂದವನ್ನು ಸ್ವೀಕರಿಸಿ ಹಾರ್ಕೊಂಡು ಹೋಗುತ್ತೆ. ಆ್ಯಂಡ್ ದೆ ಸ್ಟೋರ್ ದ ನೆಕ್ಟರ್ ಫ್ರಮ್ ದ ಸ್ಟಮಕ್ಸ್. ಅದು ಸ್ಟಮಕ್ಕಲ್ಲಿ ಒಂದು ಅದಕ್ಕೆ ಮಧುಕೋಶ ಅಂತ ಇರುತ್ತೆ, ಅಂದರೆ ಹನಿ ಸ್ಯಾಕ್ ಅಂತ ಕರೀತಾರೆ. ನಮಗೆ ಹೊಟ್ಟೆ ಯಾವ ರೀತಿ ಇರುತ್ತೋ, ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಹ್ಯಾವಿಂಗ್ ಎ ಸ್ಟಮಕ್, isn't it children? Likewise, honey bees are having the honey sacs. ಹನಿ ಸ್ಯಾಕ್ಸ್ ಅಂತ ಹೇಳ್ತಾರೆ, ಅಥವಾ ಮಧುಕೋಶ ಅಂತ ಹೇಳ್ತಾರೆ. ಈ ಮಧುಕೋಶದಲ್ಲಿ ಇದೇನು ಮಾಡುತ್ತೆ, ಆ ಒಂದು ಮಕರಂದವನ್ನು ಸ್ಟಾಕ್ ಮಾಡುತ್ತೆ. ಸ್ಟಾಕ್ ಮಾಡಿಕೊಂಡು ಅದು ತನ್ನ ಗೂಡಿಗೆ ಹೋದ ನಂತರ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು ಹಾಫ್ ಆನ್ ಅವರ್ ನಂತರ ಅದೇನು ಮಾಡುತ್ತೆ, ದ ನೆಕ್ಟರ್, ಅದು ಹೊಟ್ಟೆಲೇ ಏನಾಗುತ್ತಪ್ಪ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಒಂದು ಕಿಣ್ವಗಳು, ಅಂದರೆ ಎಂಜಾಯ್ಮ್ಸ್ ಅಂತ ಹೇಳ್ತೀವಿ. ದಟ್ ಎಂಜಾಯ್ಮ್ಸ್ ಮಿಕ್ಸಸ್ ದಟ್ ನೆಕ್ಟರ್ ವಿತ್ ದ ಪ್ರೋಟೀನ್ಸ್.
ಅದೊಂದು ಸುಕ್ರೋಸ್ ಮತ್ತು ಫ್ರುಕ್ಟೋಸ್ ಮತ್ತು ಗ್ಲೂಕೋಸನ್ನು ಪರಿವರ್ತನೆಯಾಗಿ ಮಾಡುತ್ತೆ. ಅಂದರೆ ಸುಕ್ರೋಸ್, ಫ್ರುಕ್ಟೋಸ್ ಮತ್ತು ಗ್ಲೂಕೋಸ್ ಇದನ್ನು ಅದು ಕನ್ವರ್ಟ್ ಮಾಡಿ ಅದು ಸಕ್ಕರೆಯ ರೀತಿಯಲ್ಲಿ ಪರಿವರ್ತನೆಯನ್ನು ಹೊಂದುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಅದೇನು ಮಾಡುತ್ತೆ ಹೇಳಿ? ದೆ ಸ್ಟೋರ್ ದ ನೆಕ್ಟರ್ ಫ್ರಮ್ ದ ಸ್ಟಮಕ್. ಪ್ರತಿಯೊಂದು ಫ್ಲವರ್ನಿಂದನೂ ಮಕರಂದವನ್ನು ಕಲೆಕ್ಟ್ ಮಾಡುತ್ತೆ. ದೆ ಕಲೆಕ್ಟ್ ದ ನೆಕ್ಟರ್ ಫ್ರಮ್ ಆಲ್ ದ ಫ್ಲವರ್ಸ್ ಆ್ಯಂಡ್ ದೆ ಕೀಪ್ ಇಟ್ ಇನ್ ದ ಸ್ಟಮಕ್ಸ್. ಅಂದರೆ ಮಧುಕೋಶ ಹನಿ ಸ್ಯಾಕ್ಸಲ್ಲಿ ಅದನ್ನು ಇಟ್ಕೊಳ್ಳುತ್ತೆ. ಆ್ಯಂಡ್ ಇಟ್ ಕ್ಯಾರಿ ಟು ದ ಬಿ ಹೈವ್. ಅದನ್ನು ಹಾರಿ ಮತ್ತೆ ವಾಪಸ್ಸು ಬಿ ಹೈವ್ ಹತ್ರ ಅಂದರೆ ಜೇನುಗೂಡು ಹತ್ರ ಬರುತ್ತೆ. ಜೇನುಗೂಡು ಹತ್ರ ಬಂದು ಒಂದು ಹಾಫ್ ಆನ್ ಅವರ್ ಅಲ್ಲಿ ಬರೋಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಆಗಿರ್ಬೋದು, ಒಟ್ಟಿಗೆ ಒಂದು ಹಾಫ್ ಆನ್ ಅವರ್ ನಂತರ ಒಂದು ಅರ್ಧ ಗಂಟೆಯ ನಂತರ ಆ ಒಂದು ಹೊಟ್ಟೆ ಅದರ ಒಂದು ಹನಿ ಸ್ಯಾಕಲ್ಲಿ ಮಧುಕೋಶದಲ್ಲಿ ಅದೇನಾಗುತ್ತಪ್ಪ ಅಂದರೆ ಸಮ್ ಆಫ್ ದ ಎಂಜಾಯ್ಸ್ ಕನ್ವರ್ಟ್ ದಿಸ್ ನೆಕ್ಟರ್ ಇನ್ ಟು ದ ಫ್ರುಕ್ಟೋಸ್ ಆ್ಯಂಡ್ ದ ಗ್ಲೂಕೋಸ್. ಮತ್ತು ಫ್ರುಕ್ಟೋಸ್ ಮತ್ತು ಗ್ಲೂಕೋಸ್ ಆಗಿ ಅದನ್ನು ಕನ್ವರ್ಟ್ ಮಾಡುತ್ತೆ. ದೆನ್ ಇಟ್ ಫಿಲ್ ಇನ್ ಟು ದ ಹನಿ ಕೂಂಬ್. ಆ ಹನಿ ಕೂಂಬ್ ಒಳಗಡೆ ತುಂಬುತ್ತೆ. ಹನಿ ಕೂಂಬ್ ಹೇಗೆ ರಚನೆ ಆಗಿರುತ್ತೆ ಗೊತ್ತಾ ನಿಮಗೆ? ಹನಿ ಕೂಂಬಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಅದರಲ್ಲಿ 4 ಜೊತೆ ಒಂದೊಂದು ಹನಿ ಬೀಸಲ್ಲೂ ಸಹ ನಾವು 4 ಪೇರ್ ಆಫ್ ಒಂದು ಮೇಣದ ಗ್ರಂಥಿಗಳು ಅಂದರೆ ಒಂದು ಲಿಕ್ವಿಡ್ ರೂಪದಲ್ಲಿ ಅದು ಬರ್ತಾ ಹೋಗುತ್ತೆ. ಆ ಮೇಣದ ಒಂದು ಶ್ರವಿಸ್ಬಿಟ್ಟು ಆ ಒಂದು ಏನು ಇದು ರೆಡಿ ಆಗಿರುತ್ತಲ್ಲ ಹನಿ ಕೂಂಬು, ಆ ಹನಿ ಕೂಂಬನ್ನು ರೆಡಿ ಮಾಡಲಿಕ್ಕೆ ಆ ಒಂದು ಗಮ್ಮನ್ನು ಬಳಕೆ ಮಾಡ್ಕೊಳ್ತಾವವು. ಆ ಗಮ್ಮು ಅವರಿಂದನೇ ತಯಾರಾಗ್ತಾ ಇರುತ್ತೆ. ಯಾರಿಂದ? ಹನಿ ಬೀಸಿಂದ. ಆ ಹನಿ ಬೀಸು ಆ ಮೇಣವನ್ನು ಸ್ರವಿಸಿ ಅಂದರೆ ಗಮ್ಮನ್ನು ಪ್ರೊಡ್ಯೂಸ್ ಮಾಡಿಕೊಂಡು ಆ ಗೂಡನ್ನು ಕಟ್ತಾ ಇರ್ತವೆ. ಕಟ್ಬಿಟ್ಟು ತದನಂತರ ಅವು ಫ್ಲವರ್ಸ್ ಟು ಫ್ಲವರ್ಸು ನೆಕ್ಟರನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದು ಅದು ಅದರ ಹೊಟ್ಟೆಲನ್ನೇ ಅದೇನಾಗುತ್ತೆ ಫ್ರುಕ್ಟೋಸ್ ಮತ್ತು ಗ್ಲೂಕೋಸ್ ಆಗಿ ಪರಿವರ್ತನೆ ಹೊಂದಿದ ನಂತರ ದೆ ಫಿಲ್ ದೀಸ್ ಹನಿ ಇನ್ ಟು ದ ಹನಿ ಕೂಮ್ಸ್. ಆ ನಂತರ ಹನಿ ಕೂಮ್ಸನ್ನು ಪರಿವರ್ತನೆಯನ್ನು ಮಾಡುತ್ತೆ. ಬಿಫೋರ್ ಗೋಯಿಂಗ್ ಟು ದಟ್ ಚಿಲ್ಡ್ರನ್ ವಿ ನೋ ಅಬೌಟ್ ದ ಪಾರ್ಟ್ಸ್ ಆಫ್ ದ ಹನಿ ಬಿ. ನೋಡಿ ಅದರ ಮುಂದುಗಡೆ ಆ್ಯಂಟೆನಾ ಇದೆ. ಲುಕ್ ಅಟ್ ದೇ ಆರ್ ದ 2 ಆ್ಯಂಟೆನಾಸ್ ಆ್ಯಂಡ್ ಹೆಡ್ ತಲೆ ಇದೆ. ಕಾಂಪೌಂಡ್ ಐ ಅಂತ ಒಂದಿದೆ, ಸ್ಮಾಲ್ ಐ ಅಂತ 2 ಕಾಣಿಸ್ತಾ ಇದೆ. ಐ ಥಿಂಕ್ ದೇ ಆರ್ 3 ಐಸ್ ಆ್ಯಂಡ್ ಥೊರ್ಯಾಕ್ಸ್, ವಿಂಗ್, ಅಬ್ಡಮನ್, ಸ್ಟಿಂಗರ್. ನೋಡಿ ಇಲ್ಲಿ ಕೆಳಗಡೆ ಸ್ಟಿಂಗರ್ ಅಂತ ಇದೆಯಲ್ಲ, ಅಲ್ಲೇ ಮೇಣವನ್ನು ಸವಿ ಅಂದರೆ ಬಿಡ್ಕೊತ ಹೋಗೋದು. ಅದು ಬಿಡ್ತಾ ಹೋದಂಗೆ ಅದೇನಾಗ್ತಾ ಇರುತ್ತೆ, ರಚನೆ ಆಗ್ತಾ ಇರುತ್ತೆ. ಇಟ್ ಪ್ರಿಪೇರ್ಸ್ ದ ಹನಿ ಕೂಂಬ್ ಇನ್ ದ ಶೇಪ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ನಾವು ಹನಿ ಕೂಂಬನ್ನು ನೋಡಬಹುದು. ಓಕೆನಾ? ಗೋ ಟು ದ ನೆಕ್ಸ್ಟ್ ಪಿಕ್ಚರ್ children, all of you. Look at the most of the honey bees are constructing the honeycombs by using the stinger. Isn't it children? Look at they are in the shape of the rectangular. They are busy in building their honeycomb and they are filling the honey into these combs. Look at the combs clearly children, all of you. Isn't it? Okay, then go. They fill. Look at the picture all of you. The honey is filling the honey bee is filling the honey into that rectangular shape. Isn't it children? It is not very easy. The collecting the nectar from the bee honey flowers to flower and then it converted into the honey and then it fill into the honey comb. Okay children, I think all of you are got the lesson and do the homework. If you are having any doubts, please call me and ask me the doubt children. Read the lesson 2 times and draw the pictures of honey bee and name the parts. Thank you one and all for being with me in this English session. Have a nice day children. Bye.